ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯಿಂದ ಅಧ್ಯಕ್ಷರಾದ ಬಿ.ಆರ್. ಮುನಿರಾಜು ಅವರ ನೇತೃತ್ವದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಭೇಟಿ ನೀಡಿ ಇತ್ತೀಚೆಗೆ ಬೆಂಗಳೂರು ಮಹಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಪಾಪಣ್ಣ ಎಂಬ ವ್ಯಕ್ತಿಗೆ ಮಾನಸಿಕ ಹಿಂಸೆ, ಕಿರುಕುಳ ನೀಡಿದ ಜೋಗಿ ಸೀನಾ, ನರಸಪ್ಪ ಮತ್ತು ಇತರರನ್ನು ಕಾಡುಗೋಡಿ ಪೊಲೀಸರು ಬಂಧಿಸದೆ ವಿಫಲರಾಗಿರುವುದು ಜೊತೆಗೆ ಹಿಂಸೆ ತಾಳಲಾರದೆ ಪಾಪಣ್ಣ ಆತ್ಮಹತ್ಯೆ ಮಾಡಿಕೊಂಡಿರುವುದು, ಇಂದು ಅವರ ಕುಟುಂಬ ಮನೆಯ ಯಜಮಾನನನ್ನು ಕಳೆದುಕೊಂಡು ಕಂಗಾಲಾಗಿದ್ದು, ಆ ಕುಟುಂಬಕ್ಕೆ ಪಾಪಣ್ಣ ಅವರ ಸಾವಿಗೆ ಕಾರಣರಾದ ಆರೋಪಿಗಳನ್ನು ಇನ್ನೂ ಬಂಧಿಸದಿರುವುದು ಜೊತೆಗೆ ಆ ಕುಟುಂಬಕ್ಕೆ ಯಾವುದೇ ರೀತಿಯ ಸೂಕ್ತ ಭದ್ರತೆ ನೀಡದಿರುವುದನ್ನು ಖಂಡಿಸಿ ಇಂದು ಪಾಪಣ್ಣ ಅವರ ಕುಟುಂಬದೊಂದಿಗೆ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಮುಖಂಡರು, ಕಾರ್ಯಕರ್ತರು ಪೊಲೀಸ್ ಕಮಿಷನರ್ ಕಚೇರಿಗೆ ಭೇಟಿ ನೀಡಿ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಟ್ಟು ಜೊತೆಗೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎನ್ನುವ ಹೆಕ್ಕುತ್ತಾಯದ ಮನವಿಯನ್ನು ಸಲ್ಲಿಸಿದರು. ಈ ಕುರಿತು ಮಾತನಾಡಿದ ಬಿ.ಆರ್. ಮುನಿರಾಜು, ಗೃಹ ಇಲಾಖೆ ಹಾಗೂ ಪೊಲೀಸ್ ಕಮಿಷನರ್ ಕಚೇರಿಯ ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು, ಆರೋಪಿಗಳನ್ನು ಬಂಧಿಸಿ ಜೊತೆಗೆ ಪಾಪಣ್ಣ ಅವರ ಕುಟುಂಬಕ್ಕೆ ನ್ಯಾಯ ನೀಡಬೇಕು ಎಂದು ಒತ್ತಾಯಿಸಿದರು. ಮೃತ ಪಾಪಣ್ಣ ಅವರ ಪತ್ನಿ ಮಾತನಾಡಿ, ನಾವು ಕಡು ಬಡವರಾಗಿದ್ದು ಹಣ್ಣಿನ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೆವು. ನಮ್ಮ ಮನೆಗೆ ಆಧಾರವಾಗಿದ್ದ ಗಂಡನನ್ನು ಕಳೆದುಕೊಂಡು ಕುಟುಂಬ ನಡೆಸುವುದು ತುಂಬ ಕಷ್ಟವಾಗಿದೆ. ಮಕ್ಕಳನ್ನು ಶಾಲೆ ಕಾಲೇಜು ಓದಿಸುವುದು ತುಂಬ ಕಷ್ಟವಾಗಿದ್ದು, ಇಂತಹ ಸಂದರ್ಭದಲ್ಲಿ ನಮ್ಮ ಗಂಡನ ಸಾವಿಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಮಾತನಾಡಿ, ಕೂಡಲೇ ಉಳಿದ ಆರೋಪಿಗಳನ್ನು ಬಂಧಿಸಿ ನೊಂದ ಕುಟುಂಬಸ್ಥರಿಗೆ ನ್ಯಾಯವನ್ನು ಒದಗಿಸಲು ಮತ್ತೊಂದು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಎಂದು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಬಿ.ಆರ್. ಮುನಿರಾಜು ಅವರು ಮಾಧ್ಯಮಕ್ಕೆ ತಿಳಿಸಿದರು. ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವಾರು ದೂರುಗಳನ್ನು ನೀಡಿದರೂ ದೂರಿಗೆ ಈಗಿನ ನಿರೀಕ್ಷಕರು ಸರಿಯಾಗಿ ಸ್ಪಂದಿಸದೆ ನಿರೀಕ್ಷಕರನ್ನು ತುರ್ತಾಗಿ ವರ್ಗಾವಣೆ ಮಾಡಿ ನಿಷ್ಠಾವಂತ ಅಧಿಕಾರಿಗಳನ್ನು ತುರ್ತಾಗಿ ನೇಮಿಸಿ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದರು. ದಲಿತರ ಪರವಾಗಿ ನ್ಯಾಯ ಸಿಕ್ಕಲಿ, ಅನ್ಯಾಯದ ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರಿಗೆ ಧ್ವನಿಗೂಡಿಸೋಕ್ಕೆ ನಾವು ಇವತ್ತು ಒಂದು ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ. ಆ ಪ್ರೊಟೆಸ್ಟ್ ಇಟ್ಕೊಂಡಿದ್ರ ವಿಚಾರ ಏನಂದರೆ, ಕೆಲವು ಮುಖ್ಯವಾಗಿ ನಮ್ಗೆ ಅನ್ಯಾಯ ಆಗ್ತಾ ಇರೋದು ಗೃಹ ಇಲಾಖೆ, ಆಮೇಲೆ ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ, ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಇಷ್ಟು ಇಲಾಖೆಗಳಿಂದ ನಮಗೆ ದಲಿತರು ಭಾಳ ಸಮಸ್ಯೆಗಳಾಗ್ತಾಯಿದೆ. ಆ ಒಂದು ಸಮಸ್ಯೆಗಳಲ್ಲಿ ಮೇಯ್ನಾಗಿ ನಮಗಿರೋಂಥ ಸಮಸ್ಯೆ ಏನಂದರೆ, ನಮಗೆ ಪೊಲೀಸ್ ಇಲಾಖೆಯಲ್ಲಿ ಗೃಹ ಇಲಾಖೆಯಲ್ಲಿ ಸಮಸ್ಯೆ. ಗೃಹ ಇಲಾಖೆಯಲ್ಲಿ ಸಮಸ್ಯೆಗಳಂದರೆ ನಾವು ಹೇಳ್ಕೊಂಬಾರ್ದು ಅಂಥ ಸಮಸ್ಯೆಗಳಿದೆ. ಅದರಲ್ಲಿ ನಾವು ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈಗಾಗಲೇ ನಮ್ಮ ಒಂದು ಸಂಘಟನೆಯವರು ಕಾರ್ಯಕರ್ತರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಸುಮಾರು 2021ರಲ್ಲಿ ಒಂದು ದಲಿತರ ಮೇಲೇ ದಲಿತರು ಸೇರ್ಕೊಂಡು ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಆ ಕೇಸ್ ವಿತರಣೆ ಆಗೋಕ್ಕೆ 10 ಲಕ್ಷ ಪರಿಹಾರನ ತೊಗೊಂಡ್ಬಿಡ್ತಾರೆ ಇವ್ರ ಕಡೆಯಿಂದ ಕೇಸ್ ವಿತರಣೆ ಮಾಡೋಕ್ಕೆ. ಅದು ಹಂಗೆ ಪೆಂಡಿಂಗ್ ಇರ್ತದೆ. ತಿರ್ಗಿ ನಂತರ ಬಂದುಬಿಟ್ಟು ತಿರ್ಗಿ ಸಣ್ಣ ಪುಟ್ಟ ಕಂಪ್ಲೇಂಟ್ಗಳು ಕೊಡೋದು. ಅದರಲ್ಲಿ ಪಾಪಣ್ಣನೋ ಏನು ಮೊನ್ನೆ ಲಾಸ್ಟ್ ಟೈಮು ಬೆಸೆದು ಆಮೇಲೆ ಈ ಒಂದು ಕಿರುಕುಳಕ್ಕೆ ತಾಳಲಾರ್ದ ಮಾತ್ರೆಗಳು ತಗೊಂಡು ಸೂಸೈಡ್ ಮಾಡ್ಕೊತಾರೆ. ಭಾಳ ಬೇಸರ ಆಯಿತು ಆ ವಿಚಾರದಲ್ಲಿ. ಅದಕ್ಕಿಂತ ಹಿಂದುವಾಗಿ 2 ದಿನ ಇಂಚೆ ನಾವು ಕಮಿಷನರ್ ಸಾಹೇಬ್ರ ಹತ್ರ ಬಂದು ಮಾತನಾಡ್ಕೊಂಡು, ಸರ್ ಹಿಂಗಾಗ್ತಾಯಿದೆ, ದಯವಿಟ್ಟು ಅಲ್ಲಿ ನಮಗೆ ಪೊಲೀಸ್ ಅಧಿಕಾರಿ ಆದಂಥ ನಮ್ಮ ರೀನಾ ಸುವರ್ಣ ಅವರು ಯಾವುದೇ ರೀತಿಯಲ್ಲಿ ನ್ಯಾಯ ಕೊಡ್ತಾಯಿಲ್ಲ, ಅವ್ರನ್ನ ವರ್ಗಾವಣೆ ಮಾಡಿ, ಭಾಳ ಕಷ್ಟ ಆಗ್ತಾಯಿದೆ, ಅವರು ಹೋಗ್ಬಿಟ್ರೆ ನಮಗೆಲ್ಲ ಸರೋಗ್ತದೆ ಅಂತ ನಾವು ಹೇಳ್ಬಿಟ್ಟು ಹೋಗ್ದ್ವಿ. ಹೋಗ್ತಾ ಇದ್ದಂಗೆ ಈ ಮೇಡಮ್ನವರು ಮತ್ತು ಜೋಗಿಸಿನ ಇವರೆಲ್ಲ ಸೇರಿಕೊಂಡು ಸುಮ್ಮನೆ ಆಮೇಲೆ ಪಾಪಣ್ಣಗೆ ಕಿರುಕುಳ ಅನುಭವಿಸಿ ಅವ್ರು ನ್ಯಾಯ ಕೊಡ್ತೀರ ಅದನ್ನ ಬೆಸೆದು ವಿಡಿಯೋಲಿ ತನ್ನಷ್ಟು ತಾನೇ ವಿಡಿಯೋದಲ್ಲಿ ಮಾತನಾಡಿ ಹೇಳಿದ್ದಾನೆ. ಮೊದಲು ಇವತ್ತು ನಾನು ಇದೇ ಪ್ರಪಂಚನೇ ಬಿಟ್ಟು ಹೋಗ್ತಾಯಿದ್ದೀನಿ, ನನ್ನ ಫ್ಯಾಮಿಲಿ ಬಿಟ್ಟು ಹೋಗ್ತಾಯಿದ್ದೀನಿ, ನನ್ನ ತಂಗಿನ ಕಾಪಾಡಿ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿ, ಪ್ರತಿಯೊಂದು ನನ್ನ ನ್ಯಾಯ ಕೊಡಿ ಅಂತೇಳಿ ನಾವ್ಯಾರು ಹೇಳಿದವರಲ್ಲ ಆಜ್ಞೆ ತನ್ನ ಧ್ವನಿ ಸ್ವರಲಿಂದ ಮಾತನಾಡಿ, ಇದಕ್ಕೆಲ್ಲ ಮುಖ್ಯ ಕಾರಣ ನರಸಪ್ಪ ಮಾದಿಗ ದಂಡೋರ. ಅವ್ರ ಹೆಸರನ್ನು ಅವ್ರಿಗೆ ಹೇಳಕ್ಕೆ ಬರ್ದಿರೋ ಮಾದಿಗ ದಂಡೋರ ಅಂತ ಹೇಳವ್ರೆ. ಆ ಮಾದಿಗ ದಂಡೋರ ಅಂತ ಹೇಳಿದಕ್ಕೆ ಕೆಲವು ಅಲ್ಲಿರೋಂಥ ಈ ಸಂಘಟನೆಗಳಲ್ಲಿ ಹೋರಾಟನೇ ವಿಚಾರ ಗೊತ್ತಿಲ್ದಿರ ನಮ್ಮ ಮಾದಿಗರನ್ನೆಲ್ಲ ಬೈಕ್ ಅಂತಾರೆ ಮೇಡಮ್ ಅವರು ಅಂತಂತೇಳಿ ಹೇಳಿದ್ರು. ಅಂಥವ್ರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ನಿಮಗೇನಾದ್ರೂ ಅಂಥ ಏನಾನ ನಿಮ್ಮ ವೈಯಕ್ತಿಕ ಮುನ್ರಾಜು ಮಾದಿಗ, ಬೇರೆ ವೆಂಕಟೇಶ್ ಮಾದಿಗ, ಶೋಭಾ ಮಾದಿಗ,
ಬೇರೆ ಅಂಥವ್ರನ್ನೇನೋ ವೈಯಕ್ತಿಕ ಅವ್ರೇನು ಮಾತಾಡಿದರೆ ಮಾತಾಡಬೇಕು. ಈಗ ನೊಂದಿರೋದು ನಮ್ಮ ಮೇಡಮ್ ಅವ್ರ ಕುಟುಂಬಸ್ಥರು, ಕಷ್ಟ ಆಗಿರೋದು ಯಾರಿಗೆ? ಪಾಪಣ್ಣವ್ರ ಕುಟುಂಬಸ್ಥರಿಗೆ. ಪಾಪಣ್ಣವ್ರ ಫ್ಯಾಮಿಲಿ ಚೆನ್ನಾಗಿರಬೇಕು. ಈ ಅವಿವೇಕಿಗಳೇನಾನ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂದ್ರೆ ಆತನ ಯಾಕೆ ಸಾಯ್ತಾ ಇದ್ದ? ಬೇರೆಯವ್ರ ಮೇಲೆ ಯಾಕೆ ಇದೆಲ್ಲ ಕೇಸ್ಗಳಾಗ್ತಾಯಿತ್ತು? ಈ ಕೇಸ್ಗಳಲ್ಲಿ ವ್ಯವಸ್ಥಿತವಾದಂಥ ಏನು ನೀವು ಚಾರ್ಜ್ ಶೀಟ್ ಹಾಕ್ತಿರೋ ಆ ಆರೋಪ ಪಟ್ಟಿಯಲ್ಲಿ ವ್ಯವಸ್ಥಿತವಾದಂಥ ಸೆಕ್ಷನ್ಗಳಾಕಿ ಅವ್ರಿಗೆಲ್ಲರೂ ಪನಿಷ್ಮೆಂಟ್ ಹಾಕು. ಆಮೇಲೆ ಮೊನ್ನೆ ಯಾರು ಎರಡನೇ ಆರೋಪಿಗಿದ್ದಾರೋ ನರಸಪ್ಪ ಅನ್ನೋರು, ಈಗ ಅವ್ರು ಮಾದಿಗ ದಂಡೂರಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದು ಮಾದಿಗ ದಂಡೂರು ರಾಜ್ಯಾಧ್ಯಕ್ಷರು ಅಂತ ಹೇಳ್ತಾರೆ. ಅವರು ಮಾದಿಗ ದಂಡೂರಲ್ಲಿ ರಾಜ್ಯಾಧ್ಯಕ್ಷರಲ್ಲಿ ಬರೀ ನರಸಪ್ಪನನ್ನೇ ಪ್ರಸ್ತಾವನೆ ಮಾಡ್ತಾಯಿದ್ರು. ಈಗ ನರಸಪ್ಪನ ಹಿಂಗೆ ಮಾಡಿದಾನೆ, ತಪ್ಪು ಮಾಡೋಣ ಅಂತೇಳಿ ನಾವು ಮಂದಾಕೃಷ್ಣ ಮಾದಿಗೆಯವ್ರಿಗೆ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೀವಿ. ಆಮೇಲೆ ನನ್ನದು ರಾಮಕೃಷ್ಣ, ತಿಲೋಕ್ ಚಂದ್ರು ಮತ್ತು ಆಮೇಲೆ ಕೆಲವು ದೇವರಾಜ್ ಅನ್ನೋರು ಎಲ್ಲ ಮಾದಿಗ ದಂಡೂರೆಲ್ಲ ನನ್ನ ಮಾತನಾಡಿ ಇವ್ರ ಮನೆಗೆ ಹೋಗೋಣ ಅಣ್ಣ, ಬನ್ನಿ ಅಣ್ಣ ಮಾತಾಡೋಣ. ನಾನು ಅಂತಂಗೆಲ್ಲ ಬರಲ್ಲಪ್ಪ, ನಿಮ್ದೇನಿದೆ ನೀವು ಡೈರೆಕ್ಟಾಗಿ ಹೋಗಿ ನೀವು ಮಾತನಾಡ್ಕೊಂಡು ಇದು ಮಾಡ್ಕೊಳ್ರಿ. ನಾನು ಆ ವಿಚಾರದಲ್ಲಿ ಏನೇನು ಮಾತಾಡ್ತೀಯಾ? ನೊಂದಂಥ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಆರೋಪಿಗಳು ಬಂದಿಸಲಿ ಪೊಲೀಸ್ ಅಧಿಕಾರಿಗಳು. ಅವ್ರು ಬಂದಿಸಿದ ನಂತರ ಕುತ್ಕೊಂಡು ಆಮೇಲೆ ನೀವು ಮಾತಾಡ್ಕೊಳ್ರಿ. ಇದರಲ್ಲಿ ಶರಣಾಗೋಂಥ ಪ್ರಶ್ನೆ ನನ್ನಲ್ಲಿ ಬರೋಲ್ಲ. ನಾನು ಅಂಥ ಹೋರಾಟಗಾರ ಅಲ್ಲ. ಎಲ್ಲಿ ನೊಂದವ್ರ ನನ್ನ ಹತ್ರ ಬಂದಾದ್ಮೇಲೆ ನ್ಯಾಯ ಕೊಡೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಐತೆ. ಯಾವುದಕ್ಕೂ ನಾನು ಬರಲ್ಲ ಅಂತ ಒಂದು ವಿಚಾರ ತಿಳಿಸಿದ್ದೀವಿ. ಈ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲವು ಆರೋಪಿಗಳನ್ನ ಬಂದಿಸೋರೆ, ಕೆಲವು ಆರೋಪಿಗಳನ್ನ ಬಂದಿಸಿಲ್ಲ. ಈಗ ಸಾಹೇಬರು ಹೇಳಿದ್ದಾರೆ, ಇಮ್ಮಿಡಿಯೇಟ್ಲಿ ನಾನು ಅವ್ರನ್ನ ಯಾರು ಬಂದಿಸ್ಬೇಕು ಅಂತ ವ್ಯವಸ್ಥಿತ ಮಾಡ್ತೀನಿ ಅಂತ ಹೇಳಿದ್ರೆ 1 ವಾರ ಗಡುವು ಕೊಡ್ತೀವಿ ಪೊಲೀಸ್ ಇಲಾಖೆಗೆ. 1 ವಾರದಲ್ಲಿ ಏನಾದರೂ ಕೊಡಲಿಲ್ಲ ಅಂದರೆ ಗೃಹ ಇಲಾಖೆ ಸಚಿವರು ಯಾರಿದ್ದಾರೋ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಅಲ್ಲಿ ಇರೋಂಥ ACPಯವರು ಇದುವರೆಗೂ ನಾವು ನೊಂದಂಥ ಕುಟುಂಬವ್ರ ಮನೆಗೆ ಹೋಗೊಂದು ಸ್ವಾಂತನ ಹೇಳಿಲ್ಲ. ನಾವು ಇದ್ದೀವಂತ ಧೈರ್ಯ ತುಂಬ್ತಾ ಇಲ್ಲ. ಒಬ್ಬ ಮಹಿಳೆಯರಿಗೆ ಹೇಳೋಕ್ಕಾಗಲಿ ಅಂತ ಒಬ್ಬ ACP ಪೊಲೀಸ್ ಆಫೀಸರ್ಸು ಏನು ಕಾಲಿರಬೇಕು? ಅದಕ್ಕೆ ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳ್ತೀನಿ, ಗೃಹ ಸಚಿವರಿಗೆ ಗಮನಕ್ಕೆ ಹೋಗ್ತೀನಿ, ಇಮಿಡಿಯೇಟ್ಲಿ ರೀನಾ ಸುವರ್ಣ ಅವ್ರನ್ನ ವರ್ಗಾವಣೆ ಮಾಡಿ. ಇದೇ ಅಲ್ಟ್ರಾಸಿಟಿ ಕೇಸ್ ಹಾಕ್ಬಿಟ್ಟು ನಮ್ಗೆ ದುಡ್ಡು ಕೊಡಿ ಅಂತ ಹೇಳಿ ಅವ್ರಿಗೆ ತುಂಬ ಹಿಂಸೆ ಕೊಟ್ಟು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲ ಸರ್, ಆ ಥರ ಏನಿಲ್ಲ. ಈಗ ಅವರೇ ಬರೋದು, ಅಂಗಡಿಗಳ ಹತ್ರ ಬರೋದು, ಇಲ್ಲ ಅವರು ಗಾಡಿ ನಿಲ್ಲಿಸಿರೋ ಅಲ್ಲಿ ಬಂದು ಜಗಳ ಮಾಡೋದು, ಸುಮ್ಮನೆ ಜಗಳ ಮಾಡೋದು, ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಹಾಕೋದು, ದುಡ್ಡು ಕೊಡ್ರಿ ಅಂತೇಳಿ ದುಡ್ಡು ಕಿತ್ಕೊಳ್ಳೋದು, ಹೀಗೆ ಮಾಡ್ಕೊಂಡವ್ರನ್ನ. ಅಂಗಡಿ ಇದೆ, 2 ಗಾಡಿ ಇದ್ದಾವೆ, ಹಣ್ಣುಗಳ ಗಾಡಿ. ಚಂದ್ಸಂದ್ರ ಹೇಳಿದ್ದೀವಿ, ಸರಿ ನ್ಯಾಯ ಕೊಡಿಸ್ತೀವಿ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲಿ ಏನು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸರ್. ಅವರೆಲ್ಲ ರಾಜಾರೋಷವಾಗಿ ಅವ್ರು ಓಡಾಡ್ಕೊಂಡೇ ಇದ್ದಾರೆ. ಒಂದು 5-6 ಜನ ಬಂದಿಸಿದ್ದಾರೆ ಅಷ್ಟೇ, ಮಿಕ್ಕಿದವರೆಲ್ಲ ಬಿಟ್ಟಿದ್ದಾರೆ. ಅವ್ರು ಆರಾಮಾಗಿ ಓಡಾಡ್ಕೊಂಡೇ ಇದ್ದಾರೆ. ಹೋಲ್ಡರ್ ನಾನು ಅವತ್ತು, ಯಾಕಂದರೆ ಪಾಪ ಅನ್ಕಾನ್ಷಿಯಸ್ ಆಗಿ ಅವರು ನಮ್ಮಣ್ಣ ಸಡನ್ನಾಗಿ ಡೆತ್ ಆಗಿದ್ದು ನೋಡಿ ಅವ್ರನ್ನೂ ಕೂಡ ಸುಧಾರಿಸ್ಬೇಕಾಗಿದ್ದ ಪರಿಸ್ಥಿತಿ ಹಾಸ್ಪಿಟ್ಲಲ್ಲಿ ಆಯಿತು. ಇಮಿಡಿಯೇಟ್ಲಿ ಇವ್ರನ್ನೂ ಅಡ್ಮಿಟ್ ಮಾಡಿದ್ರಿ ನಾವು. ಸೊ ಕಂಪ್ಲೇಂಟ್ ಹೋಲ್ಡರ್ ನಾನು ಅದರಿಂದ ಬರೋಬ್ಬರಿ ಅವ್ರ ಗ್ಯಾಂಗು 40 ಜನಕ್ಕೂ ಮೇಲೆ ಇದ್ದರು ಸರ್. ಬಟ್ ನಾನೊಂದು 20 ಜನಕ್ಕೆ ಹತ್ತತ್ರ ನಾನು ಕಂಪ್ಲೇಂಟ್ ಮೇಯ್ನು ಈ ರೌಡಿಗಳದ್ದು ನಮ್ಮಣ್ಣ ಯಾರ ಹೆಸರು ಪ್ರಸ್ತಾಪ ಮಾಡಿದ್ನೋ ಅವ್ರದ್ದೆಲ್ಲ ಕೊಟ್ಟಿದ್ದೆ. ಅದರಲ್ಲಿ ಫಿಲ್ಟ್ರ್ ಮಾಡಿ ಇಷ್ಟು ಕೊಡಿ ಸಾಕು ಅಂತ ಗೈಡ್ಲೈನ್ ಕೊಟ್ಟರು DCP ಸಾಹೇಬರು. ಅದರಲ್ಲಿ ಮುರುಗನ್ನು ಮತ್ತು ಇವ್ರ ಹೆಸರೆಲ್ಲ ಬಿಟ್ಬಿಟ್ಟಿದ್ದಾರೆ. ನಮ್ಮಣ್ಣ ಅವ್ರು ಸಾಯೋಕ್ಕೆ ಮುಂಚೆ ಅವರು ಹೇಳಿಕೆನೇ ಕೊಟ್ಟಿದ್ದಾರೆ, ಮುರುಗನ್ನು ಇದೆಲ್ಲ ಇದೆ ಅಂತ. ಇವನ್ನೆಲ್ಲ ಬಿಟ್ಬಿಟ್ಟು ಇವತ್ತು ರಾಜಾರೋಷ ಓಡಾಡ್ಕೊಂಡಿದ್ದಾರೆ ಸಾಹೇಬ್ರೆ ಸರ್.